ಗಿಡ ಹೊಡಿಬೇಡ್ರಪ್ಪ, ಹೊಡಿಬೇಡ್ರಿ. ಗಿಡ ನಿಲ್ಸು ನಿಲ್ಸು ನಿಲ್ಸಿ ನಿಲ್ಸು. ಗಿಡ ಹೊಡಿಬೇಡ್ರಿ, ಯಾಕಂದ್ರೆ ಗಿಡ ಹೊಡೆದ್ರೆ ನಮಗೆ ಗಾಳಿ ಬರಲ್ಲ. ದಿನ ಪ್ರತಿನಿತ್ಯ ನಾವು ಗಾಳಿ ತಗೊಳೋದು ಈ ಗಿಡಗಳಿಂದಾನೆ. ಹಾಗಾಗಿ ಗಿಡ ಹೊಡಿಬಾರ್ದು. ಮತ್ತೆ ಮಳೆ ಬರ್ಬೇಕು, ಮಳೆ ಬಂದ್ರೆ ನಾವೆಲ್ಲ ದಿನ ಊಟ ಮಾಡೋದು. ಹಾಗಾಗಿ ಗಿಡ ಹೊಡಿಬೇಡ್ರಿ. ನಾವು ಹೋಗೋಣ ಬರ್ರಿ, ಎಲ್ಲರೂ ಹೋಗಿ ನಾವು ಗಿಡಗಳು ನೆಡೋಣ, ಎಲ್ಲರಿಗೆ ಗಾಳಿ ಕೊಡೋಣ. ಆ ಗಿಡಗಳಿಂದ ನಾವು ಬೆಳೆ ಬರುತ್ತೆ ಚೆನ್ನಾಗಿ, ಅದರಿಂದ ಮಳೆ ಚೆನ್ನಾಗಿ ಬರುತ್ತೆ, ಅದರಿಂದ ಎಲ್ಲ ಬೆಳೆ ಬರುತ್ತೆ. ಬರ್ರಿ ಹೋಗೋಣ, ಎಲ್ಲ ಗಿಡ ಹಾಕೊಂಡು ಬರ್ರಿ. ಮಳೆ ಚೆನ್ನಾಗಿ ಬರ್ತದೆ. ಈ ಮಳೆ ಚೆನ್ನಾಗಿ ಬಂದು ನಮಗೆಲ್ಲ ಬೆಳೆ ಚೆನ್ನಾಗಿ ಕೊಡ್ತದೆ. ನಮಗೆ ಪ್ರತಿನಿತ್ಯ ನಾವು ಗಾಳಿ ಸೇವಿಸೋದು ಕೂಡ ಚೆನ್ನಾಗಿ ಆಗ್ತದೆ. ಈಗ ಎಲ್ಲರೂ ಪ್ರತಿದಿನ ನಾವು ಈ ಥರ ಗಿಡಗಳು ಹಾಕ್ಕೊಂತ ಹೋಗ್ಬೇಕು. ಆಮೇಲೆ ಕಟ್ಟಿಗೆ ತೋಟ ಹಾಕ್ಬೇಕು. ಇದು ಪ್ರತಿದಿನ ನೀರು ಹಾಕ್ಬೇಕು. ಇದು ಪ್ರತಿದಿನ ನೀರು ಹಾಕ್ಕೊಂಡು ಕಾಪಾಡಬೇಕು, ಬರೀ ಗಿಡ ಹಾಕೋದಲ್ಲ. ಅರ್ಥ ಆಯ್ತಾ? ಇನ್ನೊಂದು ಹಾಕಂತ 25 ಗಿಡ ಹಾಕ್ಬೇಕು ನಾವು. ಎಲ್ಲರಲ್ಲೂ ವಿನಂತಿ, ಪ್ರತಿಯೊಬ್ಬರು ಕೂಡ ಅವರವರ ಹುಟ್ಟಿದಬ್ಬ ದಿನ, ಅವರವರ ಮದುವೆ ದಿನ, ಯಾವುದೇ ಸಮಾರಂಭ ಶುಭ ಸಮಾರಂಭಗಳಲ್ಲಾಗಿರಲಿ, ಯಾವುದೇ ಮದುವೆ ಕಾರ್ಯಕ್ರಮಗಳಾಗಿರಲಿ, ತಾವುಗಳು ಪ್ರತಿ ವರ್ಷ ಒಂದು ಅವರ ಹುಟ್ಟಿದಬ್ಬ ದಿನ ಒಂದು ಗಿಡವನ್ನು ನೆಟ್ಟಿ ಪರಿಸರಕ್ಕೆ ಮಾದರಿ ಆಗ್ರಿ. ನಾವೆಲ್ಲರೂ ಈ ಗಿಡ ನೆಡುವುದರಿಂದ ಮಳೆ ಚೆನ್ನಾಗಿ ಬರುತ್ತೆ, ಬೆಳೆ ಚೆನ್ನಾಗಿ ಬರುತ್ತೆ. ಬೆಳೆಯಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ, ನಮ್ಮ ಎಲ್ಲ ಮನುಕುಲಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ನಾವು ಆಕ್ಸಿಜನ್ ಟ್ಯಾಂಕ್ ಹಿಂದೆ ಹಾಕ್ಕೊಂಡು ಬಂದು ನಾವು ಗಾಳಿ ತಗೊಳ್ಳೋಂಥ ದಿನಗಳು ಬರುತ್ತೆ. ಹಾಗಾಗಿ ಈ ದಿನ ಪ್ರತಿಯೊಬ್ಬ ಯುವಕರಲ್ಲಿ ದೊಡ್ಡವರಲ್ಲಿ ಹೇಳೋದಿಷ್ಟೇ, ಪ್ರತಿಯೊಬ್ಬರು ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಸಸಿಗಳನ್ನು ನೆಡಿರಿ, ನಮ್ಮ ಪರಿಸರಕ್ಕೆ ಮಾದರಿ ಆಗ್ರಿ ಅಂತೇಳಿ ಹೇಳ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.